ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಭೂಮಿಕಾ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಡೈಲಿ ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇವತ್ತು ಶಿಕ್ಷಕರ ದಿನಾಚರಣೆ ಇದೆ ಅಲ್ವಾ, ಅದಕ್ಕೋಸ್ಕರನೇ ಇವತ್ತು ಸೆಲೆಬ್ರೇಷನ್ನ ಮಾಡ್ತಾಯಿದ್ದೀವಿ. ಯಾವ ರೀತಿ ಎಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದೆ ಫಸ್ಟ್ ನಿಮಗೆ ಬರುತ್ತೆ. ನೋಡಿ, ನಮ್ಮ ಪಾಪು ನಾನು ಇಲ್ಲಿ ರೆಡಿ ಆಗಿಬಿಟ್ಟು ಬಂದು ಕೂತ್ಕೊಂಡಿದ್ದೀವಿ. ಬೆಳಗ್ಗೆಯಿಂದ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಕರಿತಾಯಿದ್ರು ಹುಡುಗರು. ಅದಕ್ಕೋಸ್ಕರನೇ ರೆಡಿಯಾಗಿ ಬಂದು ಇಲ್ಲಿ ವೇಟ್ ಮಾಡ್ತಾಯಿದ್ದೀವಿ. ಅಲ್ಲಿ ಒಳಗಡೆ ರೆಡಿ ಮಾಡ್ತಾಯಿದ್ದಾರೆ, ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ದಾರೆ. ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಆಮೇಲೆ. ನೋಡಿ ಪಾಪು ಯಾವ ಥರ ಆಟ ಆಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ. ಇವಾಗಂತೂ ಇವನ್ನ ಹಿಡಿಯೋಕ್ಕೆ ಆಗ್ತಾಯಿಲ್ಲ, ಅಷ್ಟು ತುಂಟ ಆಗ್ತಾಯಿದ್ದಾನೆ. ತುಂಬ ಕಿರಿಕಿರಿ ಮಾಡ್ತಾ ಇರ್ತಾನೆ, ಆ ಥರ ಮಾಡ್ತಾನೆ. ನೋಡಿ ಒಳಗಡೆ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಸ್ಕೂಲ್ ಏನಲ್ಲ, ಟ್ಯೂಷನ್ ಕ್ಲಾಸ್ನ ಮಾಡ್ತೀವಿ. ಸಂಜೆ ಮಕ್ಕಳಿಗೆ ಸ್ಕೂಲ್ ಬಿಟ್ಟ ನಂತರ ಟ್ಯೂಷನ್ ಕ್ಲಾಸ್ನ ತೊಗೋತೀವಿ. ಸ್ಕೂಲ್ ರಜೆ ಇರುತ್ತಲ್ಲ ಆವಾಗ ಕೋಚಿಂಗ್ ಕ್ಲಾಸ್ ಅಂತೇಳ್ಬಿಟ್ಟು ಮಾಡ್ತೀವಿ. 2 ತಿಂಗಳು ಆ ಥರ ಕ್ಲಾಸ್ನ ತೊಗೋತೀವಿ. ಮತ್ತು ಇವರು ಪೂಜೆ ಮಾಡ್ತಾ ಇದ್ದಾರಲ್ಲ, ನವೋದಯ ಮತ್ತು ಮೊರಾರ್ಜಿ ಆದರ್ಶ ಕೋಚಿಂಗನ್ನು ಕೊಡ್ತಾರೆ, ಕೋಚಿಂಗ್ ತರಗತಿಯನ್ನು ಕೊಡ್ತಾರೆ. ಇದರಲ್ಲಿ ಸ್ಕೂಲ್ ಬಿಟ್ಟು ಬಂದ ನಂತರ ಕೋಚಿಂಗ್ ಕ್ಲಾಸಸ್ಸು ಇರುತ್ತೆ. ನೋಡಿ ಇವಾಗ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಫೋಟೋಕ್ಕೆ ಪೂಜೆನ ಮಾಡ್ತಾಯಿದ್ದೀವಿ. ಇವತ್ತು ಶಿಕ್ಷಕರ ದಿನಾಚರಣೆ ಆಗಿರೋದ್ರಿಂದ ಮಕ್ಕಳಂತರೂ ತುಂಬಾ ಖುಷಿಯಾಗಿದ್ದರು ಅಂತಲೇ ಹೇಳ್ಬೋದು. ಹೊಸ ಡ್ರೆಸ್ ಎಲ್ಲ ಹಾಕ್ಕೊಂಡು ಬಂದಿದ್ರು. ಇವತ್ತು ಶಿಕ್ಷಕರ ದಿನಾಚರಣೆ ಇರೋದ್ರಿಂದ ನಮ್ಮ ಮನೆಗಂತರೂ ಒಂದು 4-5 ಸರಿ ಕರೆಯೋಕ್ಕೆ ಬಂದಿದ್ದರು, ಬನ್ನಿ ಬನ್ನಿ ಅಂತೇಳ್ಬಿಟ್ಟು. ಇವಾಗ ನಾನೇನು ಕ್ಲಾಸ್ ತೊಗೋತಾ ಇಲ್ಲ, ಮದುವೆಕ್ಕಿಂತ ಮುಂಚೆ ಕ್ಲಾಸ್ ತೊಗೊಳಕ್ಕೆ ಹೋಗ್ತಾಯಿದ್ದೆ. ಅಂದರೆ LKG UKG 1-2 ಕ್ಲಾಸ್ನ ತೊಗೋತಾ ಇದ್ದೆ ನಾನು. ಆ ಟ್ಯೂಷನ್ ಕ್ಲಾಸ್ನ ಹೇಳ್ಕೊಡ್ತಾ ಇದ್ದೆ. ಅದಕ್ಕೋಸ್ಕರ ಮಕ್ಕಳು ಇವಾಗ ಇಲ್ಲೇ ಇದ್ದೀರಿ, ಬನ್ನಿ ಮಿಸ್ ಅಂತೇಳಿ ಕರಿತಾಯಿದ್ರು. ಅದಕ್ಕೋಸ್ಕರನೇ ರೆಡಿ ಆಗಿಬಿಟ್ಟು ಪಾಪುನ ಕರ್ಕೊಂಡು ಹೋಗಿದ್ದೆ. ನೋಡಿ ಪೂಜೆನ ಮಾಡ್ತಾಯಿದ್ದೀವಿ. ಇಲ್ಲೇ ಇದ್ದೀವಲ್ಲ, ಅದಕ್ಕೋಸ್ಕರ ಕರಿತಾ ಇದ್ದಾರೆ ಅಂತೇಳ್ಬಿಟ್ಟು ಬಂದೆ. ಊರಿಗೆ ಹೋದರೆ ಮಾತ್ರ ಬರೋದಕ್ಕೆ ಆಗಲ್ವಲ್ಲ, ಇಲ್ಲೇ ಇದ್ದೀನಿ ಇವಾಗ ಅಂತೇಳ್ಬಿಟ್ಟು ಬಂದಿದ್ದೀನಿ. ಪೂಜೆನ ಮಾಡ್ತಾಯಿದ್ದೀವಿ. ಎಷ್ಟು ನಿಧಾನಾಗಿ ಕಾಯ್ಕೊತ ಕೂತ್ಕೊಂಡಿದ್ದಾರೆ ನೋಡಿ. ಇಷ್ಟೊಂದು ಜನ ಮಕ್ಕಳಿದ್ದಾರೆ, ಎಷ್ಟು ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ ಅಂತಂದರೆ. ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ಬಿಟ್ಟು ಸ್ಕೂಲ್ ಮುಗಿಸ್ಕೊಂಡು 4 ಗಂಟೆಗೆ ಬಂದುಬಿಟ್ಟು ಈ ಥರ ಡೆಕೋರೇಷನ್ ಎಲ್ಲ ಮಾಡಿ ಎಲ್ಲನೂ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಬಲೂನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಅವ್ರ ಕೈಯಲ್ಲಿ ಆದಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಮಗೆ ಗೇಮ್ನು ಕೂಡ ಆಡಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಇವಾಗ ಫಸ್ಟಿಗೆ ಪೂಜೆನ ಮುಗಿಸ್ಕೋತಾ ಇದ್ದಾರೆ ಅವ್ರ ಸರ್. ಬುಕ್ಸ್ಗಳಿಗೂ ಕೂಡ ಪೂಜೆನ ಮಾಡ್ತಾರೆ ಅವರು ಡೈಲಿ. ರಿಯಲ್ ವಾಯ್ಸ್ನೇ ಹಾಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ಮ್ಯೂಸಿಕ್ ಹಚ್ಚಿದ್ರು ಅಲ್ಲೇ, ಅದಕ್ಕೋಸ್ಕರನೇ ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ವಾಯ್ಸ್ನ ಕೊಡ್ತಾ ಇದ್ದೀನಿ. ನೋಡಿ ಪೂಜೆನ ಮಾಡ್ತಾಯಿದ್ದಾರೆ. ಸ್ಕ್ರೀನ್ ಹಿಂದ್ಗಡೆ ಬೋರ್ಡ್ ಇದೆ, ಅದಕ್ಕೋಸ್ಕರನೇ ಆ ಸ್ಕ್ರೀನ್ಗೂ ಕೂಡ ಪೂಜೆನ ಮಾಡ್ಕೋತಾ ಇದ್ದಾರೆ. ಇದು ಬಂದುಬಿಟ್ಟು ಮನೇಲೇ ರೂಮಲ್ಲಿ ಟ್ಯೂಷನ್ ಕ್ಲಾಸ್ನ ಹೇಳ್ಕೊಡ್ತಾರೆ. ನೋಡಿ ಎಲ್ಲರೂ ಪೂಜೆ ಮಾಡ್ತಾಯಿದ್ದೀವಿ. ಇನ್ನೊಬ್ಬರು ಸಿಸ್ಟರ್ ಇದ್ದಾರೆ, ಅವರು ಕೂಡ ಇವತ್ತು ಮಿಸ್ ಆಗಿದ್ದಾರೆ. ಇವತ್ತು ಅವರು ಅಮ್ಮನಿಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು ಊರಿಗೆ ಹೋಗಿದ್ದರು, ಅದಕ್ಕೋಸ್ಕರ ಅವರು ಇರಲಿಲ್ಲ. ನಾವು 3 ಜನನೇ ಮಾಡ್ತಾಯಿದ್ದೀವಿ. ಅವರೊಬ್ಬರು ಇದ್ದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು. ನೋಡಿ ಕೃತಿಕನು ಪೂಜೆನ ಮಾಡ್ತಾಯಿದ್ದಾಳೆ. ಕೃತಿಕನವ್ರ ಮಮ್ಮಿನೇ ಊರಿಗೆ ಹೋಗಿರೋದು. ನೋಡಿ ಮಕ್ಕಳು ಕೂಡ ಕರೆಸ್ಬಿಟ್ಟು ಅವ್ರು ಕೂಡ ಪೂಜೆನ ಮಾಡಿಸ್ತಾಯಿದ್ದೀವಿ. 5 ಜನನ ಮಕ್ಕಳ ಕರೆದ್ಬಿಟ್ಟು ಪೂಜೆನ ಮಾಡಿಸ್ತಾಯಿದ್ವಿ. ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನ ಒಂದು ಸ್ವಲ್ಪ ಫಾಸ್ಟಲ್ಲಿ ಇಟ್ಟಿದ್ದೀನಿ. ನೋಡ್ಬೋದು ಮಕ್ಕಳು ಕೂಡ ಪೂಜೆನ ಮಾಡಿದ್ರು.
ಅವರು ಸರ್ ಹೇಳ್ಕೊಡ್ತಾ ಇದ್ದಾರೆ ನೋಡಿ. ಪೂಜೆ ಮಾಡೋದು ಹೇಳ್ಕೊಟ್ರೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡೋದನ್ನು ಕಲ್ತ್ಕೋತಾರೆ. ಅದಕ್ಕೋಸ್ಕರನೇ ಮಕ್ಕಳು ಕೂಡ ಮಾಡಿಸ್ತಾ ಇದ್ದೀವಿ ಹೇಳ್ಕೊಟ್ಟು. ಶಿಕ್ಷಕರಿಗೆ ಮಕ್ಕಳಂದ್ರೇ ತುಂಬ ಇಷ್ಟ. ಅದಕ್ಕೋಸ್ಕರನೇ ಮಕ್ಕಳಿಂದನೇ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಮಕ್ಕಳ ಕಡೆಯಿಂದನೇ ಪೂಜೆನ ಮಾಡಿಸ್ತಾ ಇದ್ದೀವಿ ಹೇಳ್ಕೊಟ್ಟು. ತುಂಬ ಚೆನ್ನಾಗಿ ಮಾಡಿದ್ಲು ಅಂತ ಅಂದ್ಕೊಂಡಿದ್ದೀನಿ. ನಮಗೆ ತಿಳಿದಷ್ಟು ಮಕ್ಕಳಿಗೆ ಹೇಳ್ಕೊಟ್ಟು ಪೂಜೆನ ಮಾಡಿಸಿದ್ದೀವಿ. ಏನಾದರೂ ತಪ್ಪಾಗಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ, ನಾವು ಕೂಡ ತಿಳ್ಕೊತೀವಿ. ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು. ಹಾಯ್ ಗುಂಡು, ಹಾಯ್ ಗುಂಡ, ನೀನು ಗುಂಡು ಅಂದರೆ ಇವ್ರು 4 ಡ್ರೆಸ್. ಅವ್ರ ಸರ್ ಕೂಡ ಮಂಗಳಾರತಿನ ಮಾಡ್ತಾ ಇದ್ದಾರೆ ನೋಡಿ. ಕಾಯಿನ ಹೊಡೆಯೋದಕ್ಕೆ ಅಂತೇಳ್ಬಿಟ್ಟು ಎಲ್ಲ ಮಕ್ಳಿಗೂ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಪೂಜೆನ ಮಾಡಿದ್ರು ಅಂತಲೇ ಹೇಳ್ಬೋದು. ಇಷ್ಟೊಂದು ಕೇಕ್ನ ಕೂಡ ಕಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದಾರೆ. ಒಂದು 4 kg ಇರ್ಬೋದು ಕೇಕು, ಅಷ್ಟು ದೊಡ್ಡದು ತೊಗೊಂಬಂದಿದ್ದಾರೆ. ಎಲ್ಲ ಮಕ್ಳಿಗೂ ಆಗಬೇಕು ಅಂತ ಹೇಳ್ಬಿಟ್ಟು ನೋಡಿ. ಇಷ್ಟೊಂದು ಮಕ್ಕಳೆಲ್ಲ ಇದ್ದಾರೆ ಈ ರೂಮಲ್ಲಿ ನೋಡಿ. ಎಷ್ಟು ಸೈಲೆಂಟಾಗಿ ಸುಮ್ಮನೆ ಪೂಜೆ ಮಾಡೋದು ನೋಡ್ಕೋತಾ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಪೂಜೆನ ಮುಗಿಸ್ಕೊತಾ ಇದ್ದೀವಿ. ನೋಡಿ ಇಲ್ಲಿ ಡೆಕೋರೇಷನ್ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ನಮ್ಮ ಪಾಪು ಅಲ್ಲಿ ನಮ್ಮ ಅಣ್ಣನ ಹತ್ರ ಇದ್ದಾನೆ, ಯಾವ ರೀತಿ ಮಾಡ್ತಿದ್ದಾನೆ ಅಂತ ನೋಡ್ಬೋದು. ಕೃತಿಕಾ ಅವನು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಲ್ಲಿ ನೋಡಿ. ನಾನು ಕರಿತಾ ಇದ್ದೀನಿ, ನನ್ನ ಕಡೆ ನೋಡ್ತಾನೆ ಇಲ್ಲ ಅವನು. ವಾಯ್ಸ್ನೆಲ್ಲ ತೆಗೆದ್ಬಿಟ್ಟು ನಾನು ರಿಯಲ್ ವಾಯ್ಸ್ ಕೊಡ್ತಾ ಇದ್ದೀನಿ. ಪೂಜೆ ಮುಗಿಸ್ಬಿಟ್ಟು ಎಲ್ಲ ಮಕ್ಕಳನ್ನು ಹೊರ್ಗಡೆ ಕರ್ಕೊಂಡು ಹೋಗ್ತಾ ಇದ್ವಿ. ಏನಕ್ಕಂದರೆ 1-2 ಫೋಟೋಸ್ನ ತೆಗಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳನ್ನು ಹೊರಗಡೆ ಕರ್ಕೊಂಬಂದಿದ್ದೀವಿ. ಯಾಕಂದರೆ ಒಳಗಡೆ ತೆಗಿಯೋದಕ್ಕೆ ಪ್ಲೇಸ್ ಆಗೋದಿಲ್ಲ, ಚಿಕ್ಕ ರೂಮ್ ಇದೆ ಅದು. ಅದಕ್ಕೋಸ್ಕರನೇ ಹೊರ್ಗಡೆನೇ ತೆಗೆದ್ರಾಯ್ತು ಅಂತ ಹೇಳ್ಬಿಟ್ಟು ಈ ಥರ ಲೈನಾಗಿ ನಿಂದ್ರಿಸ್ಬಿಟ್ಟು ಕೂಡಿಸ್ತಾ ಇದ್ವಿ. ಯಾಕಂದರೆ ಅವರೇ ನಿಂತ್ಕೊಳ್ಳಿ ಅಂತಂದರೆ ಒಬ್ರು ಕಂಡ್ರೆ ಒಬ್ರು ಕಾಣಲಾರ್ದಂಗೆ ಹಂಗೆ ನಿಂತ್ಕೊಬಿಡ್ತಾರೆ. ಅದಕ್ಕೋಸ್ಕರನೇ ಎಲ್ಲರೂ ಕಾಣಿಸ್ಬೇಕು ಅಂಥೇಳಿ ಈ ಥರ ಕೂಡಿಸ್ತಾ ಇದ್ದಾರೆ ಅವ್ರ ಸರ್ ನೋಡಿ. ಎಷ್ಟು ನೀಟಾಗಿ ಕಾಣಿಸ್ತಾ ಇದ್ದಾರೆ ಎಲ್ಲರೂ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಬಂದಿದ್ದಾವೆ ಫೋಟೋಸ್ ಎಲ್ಲ. ಸಾಯಂಕಾಲ ಟೈಮೆಲ್ಲ ನಾವು ಫೋಟೋಸ್ ತೆಗೆದಿದ್ದು ತುಂಬ ಚೆನ್ನಾಗಿ ಬಂದಿದ್ದಾವೆ ಎಲ್ಲ ಫೋಟೋಸು ಕೂಡ ನೋಡಿ. ಗೇಮ್ ಆಡ್ಸೋದಕ್ಕೆ ಅಂತೇಳ್ಬಿಟ್ಟು ಈ ಥರ ರೌಂಡಾಗಿ ಎಲ್ಲರೂ ಕೂತ್ಕೊಂಡಿದ್ದಾರೆ. ಮ್ಯೂಸಿಕ್ ಚೇರ್ ಗೇಮ್ ಆಡಿಸ್ತಾ ಇದ್ದಾರೆ ಅಂತ ಇವಾಗ ಹೇಳ್ಕೊಡ್ತಾ ಇದ್ದಾರೆ ನಮಗೆ ಯಾವ ರೀತಿ ಆಡೋದು ಅಂತ ಹೇಳ್ಬಿಟ್ಟು. ನಾವು ಸಾಂಗ್ ಪ್ಲೇ ಮಾಡ್ತೀವಿ, ನೀವು ಸಾಂಗು ನಿಂತ ತಕ್ಷಣವೇ ಚೇರ್ ಮೇಲೆ ಕೂತ್ಕೋಬೇಕು ಅಂತೇಳ್ಬಿಟ್ಟು ಹೇಳ್ಕೊಡ್ತಾಯಿದ್ರು. ನಮ್ಮ ಅಣ್ಣನೂ ಕೂಡ ಆಡ್ತಾ ಇದ್ದಾನೆ. ಯಾಕಂದರೆ ಅನ್ನಪೂರ್ಣ ಮಿಸ್ ಇರಲಿಲ್ವಲ್ಲ, ಅದಕ್ಕೋಸ್ಕರನೇ ಇವ್ರನ್ನ ಜಾಯಿನ್ ಮಾಡಿಕೊಂಡ್ರು. ಇವನು ಕೂಡ ಇದೇ ಟ್ಯೂಷನಲ್ಲಿ ಹೆಲ್ಪರಾಗಿ ಕೆಲಸ ಮಾಡ್ತಿದ್ದಾನೆ ನೋಡಿ. ನನಗಂತೂ ಈ ಗೇಮು ತುಂಬಾ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸುಮಾರು ದಿನವೇ ಆಗೋಗ್ಬಿಟ್ಟಿತ್ತು ನಾನೆಲ್ಲ ಈ ಥರ ಗೇಮ್ ಆಡಿಬಿಟ್ಟು. ಇವತ್ತು ಆಡಿದ್ದಕ್ಕೆ ತುಂಬಾ ಖುಷಿ ಆಯಿತು. ನಾನು ಈ ಗೇಮಲ್ಲಿ ಔಟ್ ಆದೆ ಫಸ್ಟಿಗೆ ನೋಡಿ. ನೆಕ್ಸ್ಟು ಮತ್ತೆ ಆಡ್ತಾ ಇದ್ದಾರೆ. ಮತ್ತೆ ಒಂದು ಚೇರ್ ತೆಗೆದ್ಬಿಟ್ಟು 2 ಚೇರ್ ಇಟ್ಟು 3 ಜನನ ಆಟ ಆಡಿಸ್ತಾ ಇದ್ದಾರೆ. ಇವಾಗ ಯಾವ ರೀತಿ ಕ್ಲಾಪ್ಸ್ ಎಲ್ಲ ಆಗ್ತಾಯಿದ್ರು ಅಂದರೆ ತುಂಬಾ ಚೆನ್ನಾಗಿ ಆಟ ಆಡಿಸ್ಕೊಟ್ರು. ಮ್ಯೂಸಿಕ್ ಇರೋದ್ರಿಂದ ನಾನು ಎಲ್ಲನೂ ತೆಗೆದ್ಬಿಟ್ಟು ವಾಯ್ಸ್ನ ಕೊಡ್ತಾ ಇದ್ದೀನಿ ನೋಡಿ. ಫೈನಲಾಗಿ ಸರೇ ವಿನ್ ಆದರು ನೋಡಿ. ನೆಕ್ಸ್ಟ್ ಗೇಮು ಲೆಮನ್ ಅಂತೆ. ಲೆಮನ್ ತೊಗೊಂಡು ಆ ಕೊಡದಲ್ಲಿ ಹಾಕ್ಬೇಕಂತೆ. 30 ಸೆಕೆಂಡ್ ಕೊಟ್ಟಿರ್ತಾರೆ. 5 ಲೆಮನ್ನ 30 ಸೆಕೆಂಡಲ್ಲಿ ಹಾಕ್ಬೇಕಂತೆ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಗೇಮು.
ಎಲ್ಲರೂ ಕೂಡ ಆಟ ಆಡಿಸ್ತಾ ಇದ್ದಾರೆ. ನೋಡಿ ನೆಕ್ಸ್ಟ್ ಗೇಮು ಈ ಥರ ಬಲೂನ್ನ ಕಟ್ಟಿದ್ದಾರೆ. ಇದನ್ನು ಕಣ್ಣನ್ನು ಫೋಲ್ಡ್ ಮಾಡಿಕೊಂಡು ಈ ಬಲೂನ್ನ ಹೊಡಿಬೇಕಂತೆ. ಇದು ಥರ್ಡ್ ಗೇಮು. ಯಾವ ರೀತಿ ಆಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ. Berapa siapa? ನೋಡಿ ಔಟ್ಸೈಡ್ ಗೇಮ್ ಎಲ್ಲ ಮುಗಿಸ್ಕೊಂಬಂದ್ಬಿಟ್ಟು ಒಳಗಡೆ ಗೇಮ್ ಆಡಿಸ್ತಾ ಇದ್ದಾರೆ. ಕರೆಂಟ್ ಹೋಗ್ಬಿಟ್ಟಿದೆ ಇವತ್ತು. ಕರೆಂಟ್ ಹೋಗಿದ ಕಾರಣಕ್ಕೆ ಮಕ್ಕಳಿಗೆ ಮನೆಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಆಡಿಸಿಲ್ಲ ಅಂದರೆ ಇಷ್ಟೇ ಸಾಕು ಅಂತ ಹೇಳ್ತಾ ಇದ್ವಿ. ಇದಕ್ಕೆ ಕತ್ಲಲ್ಲಾದ್ರೂ ಆಡಿ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಗೇಮ್ ಅಂತ ಇದನ್ನು ಆಟ ಆಡಿಸ್ತಾ ಇದ್ದಾರೆ. ಈ ಥರ ಮುಟ್ಬಿಟ್ಟು ಇವ್ರ ಹೆಸರು ಏನಂತ ಹೇಳ್ಬೇಕಂತೆ ನಾವು. ಇದು ಗೇಮು. ಈ ಕಡೆ 30 ಸೆಕೆಂಡ್ ತನಕ ಟೈಮ್ ಇರುತ್ತೆ. ಕರೆಕ್ಟ್ ಹೇಳಿದಾರೆ ಆ ಕಡೆ. ಮತ್ತೆ ಅವ್ರು ಹೇಳಿಲ್ಲ ಈ ಕಡೆ. ನೋಡಿ ನೆಕ್ಸ್ಟ್ ಗೇಮ್ನ ಸ್ಟಾರ್ಟ್ ಮಾಡಿಕೊಟ್ಟಿದ್ದಾರೆ. ಬಿಸ್ಕೆಟ್ ತಿನ್ನೋದು, ಕೈಯಲ್ಲಿ ಮುಟ್ಲಾರ್ದಂಗೆ ಹಣೆ ಮೇಲೆ ಇಟ್ಕೊಂಡು ಮೂಮೆಂಟ್ ಮಾಡ್ಕೊಂಡು ಬಾಯಲ್ಲಿ ಹಾಕೋಬೇಕು. ಬಿಸ್ಕೆಟ್ನ ತಿನ್ನಬೇಕು. ಆಟ ಆಡ್ತಿದ್ದಾರೆ. ತುಂಬಾ ಇಷ್ಟ ಆಯಿತು ನನಗೂ. ನಿಮ್ಗೆ ಹೇಗೆ ಅನ್ನಿಸ್ತು? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಬಗ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದವನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ನಾವು ಪ್ರಾರಂಭಿಸ್ತೀವಿ. ವೇದಿಕೆ ಮೇಲೆ ಆಸೀನರುವಂತ ಇನ್ನುಳಿದಂತ ಶಿಕ್ಷಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮವು ಸೆಪ್ಟೆಂಬರ್ 5 ಈ ಒಂದು ದಿನಾಚರಣೆಯನ್ನು ಕಲಿಸಿಕೊಂಡ ಎಲ್ಲಾ ಗುರುಗಳ ದಿನಾಚರಣೆಯಾಗಿ ಆ ಒಂದು ದಿನದಂದು ಆಚರಿಸಲಾಗ್ತಾ ಇದೆ. ಸೊ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಮೊದಲ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿರುವಂತಹ
ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಇವರು ಜನಿಸಿದ್ದು 1888 ರಲ್ಲಿ ತಿರುತ್ತಣಿ ಎಂಬಲ್ಲಿ ಜನಿಸಿದರು. ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ. ಇವರ ಮಗನಾಗಿ ಜನಿಸಿದ ಇವರು ವಿದ್ಯೆಯಲ್ಲಿ ಅತ್ಯುತ್ತಮವಾದ ಶಿಕ್ಷಣವನ್ನು ಪಡೆಯುವುದು, ಒಳ್ಳೊಳ್ಳೆ ಕಾಲೇಜುಗಳಿಗೆ ಅಧ್ಯಾಪಕರಾಗಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದರು. ಇವರ ಈ ಒಂದು ಸೇವೆ ಎಲ್ಲರಿಗಿಂತ ವಿಭಿನ್ನವಾಗಿರುವಂತಹ ಸೇವೆ. ಹಾಗಾಗಿ ಶಿಕ್ಷಕರ ಅನುಕೂಲನೆ ಅತ್ಯುತ್ತಮವಾದಂತಹ ಶಿಕ್ಷಕರ ಒಂದು ಪ್ರಶಸ್ತಿ ಅನುಕೂಲ ಇವರ ಭಾವಚಿತ್ರಗಳು, ಇವರ ಮೆಡಲ್ಸ್ ಗಳನ್ನೇ ಮುಖ್ಯವಾಗಿರ್ತವೆ. ಯಾಕಂದ್ರೆ ಆ ಒಂದು ಸೇವೆಯಲ್ಲಿ ಉತ್ತಮ ರೀತಿಯೊಳಗೆ ಸೇವೆ ಸಲ್ಲಿಸಿದಂತಹ ವ್ಯಕ್ತಿಗಳಾಗಿದ್ದಾರೆ ಇವರು. ಶಿಕ್ಷಣ ಎಂಬುದು ಪ್ರತಿಯೊಬ್ಬ ವ್ಯಕ್ತಿಯ ಪಡೆದುಕೊಳ್ಳುವಂತಹ ಒಂದು ಮೂಲಭೂತ ಹಕ್ಕು ಅಂತ ಹೇಳ್ತೀವಿ. ಆ ಶಿಕ್ಷಣ ನಮಗೆ ದೊರೆಯಬೇಕಾದ್ರೆ ಪ್ರತಿಯೊಬ್ಬ ಗುರುಗಳು ನಮಗೆ ಮುಖ್ಯವಾಗಿ ಬೇಕೇ ಬೇಕು. ಗುರುಗಳಿಲ್ಲದೆ ನಾವು ಮುಂದೆ ಯಾವುದೇ ಜಾಬ್ಗಳಿಗೆ ಹೋಗ್ಬೇಕಂದ್ರೆ ಶಿಕ್ಷಣ ಪಡೆದೇನೆ ಹೋಗಕ್ ಆಗೋದಿಲ್ಲ. ಮೊದಲಿಗೆ ನಾವು ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಸಂಬ್ರಿನಾಶ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು 5ನೇ ಸೆಪ್ಟೆಂಬರ್. ಇಂದು ಶಿಕ್ಷಕರ ದಿನವನ್ನು ಆಚರಿಸುತ್ತೇವೆ. ಇಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾಗಿದೆ. ಅವರು 2ನೇ ರಾಷ್ಟ್ರಪತಿ ಮತ್ತು ಮೊದಲನೆಯ ಉಪರಾಷ್ಟ್ರಪತಿಯಾಗಿದ್ದರು. ಅವರು ಆದರ್ಶ ಶಿಕ್ಷಕರಾಗಿದ್ದರು. ನಮ್ಮ ಶಿಕ್ಷಕರ ಮಾತನ್ನು ಪಾಲಿಸಬೇಕು ಮತ್ತು ಗೌರವಿಸಬೇಕು. ಧನ್ಯವಾದ. ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಯಾವ ಥರ ವೀಡಿಯೋಸ್ ಬೇಕಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ.